ಏನ್ರಿ ನಿಮಗಂತ ಹೇಳಿ ಚಲೋ ತಂಗೆ ತುಪ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏಲಕ್ಕಿ ಎಲ್ಲ ಹಾಕಿ ಮಸ್ತಾಗಿ ಶಿರಾ ಮಾಡಿದೇನ್ರಿ. ತಗೋರಿ ತಿಂದ ಹೆಂಗಾಗೈತಂತ ಹೇಳ್ರಿ ನೋಡುನು. ಆ ನನಗಂತ ಹೇಳಿ ಅಯ್ಯ ಯಾಕ್ರಿ ನನಗಂತ ಹೇಳಿ ಅಂತ ಹೇಳಿ ಹಂಗ್ಯಾಕ್ ಬಾಯ್ ಬಾಯ್ ಬಿಡಕತ್ತೀರಿ? ನಿಮಗಾಗಿ ನಾನು ಇಷ್ಟು ವರ್ಷದಾಗ ಏನು ಮಾಡೇ ಕೊಟ್ಟಿಲ್ಲೇನ್ರಿ? ಪ್ರೀತಿಯಿಂದ ನನ್ನ ಗಂಡಗ ಆದ್ಬೇಕು ನನ್ನ ಗಂಡಗೆ ಇದ್ಬೇಕು ಅಂತ ಹೇಳಿ ಮಸಾಲೆ ಅನ್ನ ದೋಸೆ ಪಡ್ಡು ಇಡ್ಲಿ ಎಲ್ಲ ಮಾಡಿ ಕೊಡ್ತಾನೆಲ್ಲೋ ರೀ. ಅವಾಗ ಹಿಂಗ್ ಬಾಯಿ ತೆಗೆದು ಕೇಳೋಂಗಿಲ್ಲ, ಈಗ ಯಾಕೆ ಹಂಗೆ ಬಾಯ್ ಬಾಯ್ ಬಿಡಕತ್ತೀರಿ? ಅಯ್ಯೋ ನಾ ಏನಂದೆ ಮಾರಾಯ, ನನಗಂತ ಹೇಳಿ ಮಾಡಿಯೇನ ಅಂತ ಅಷ್ಟ ಅನ್ನಿ. ನೀವು ಅಷ್ಟೇ ಅಂತೀರಿ. ನಿಮ್ ಜೋಡಿ ಜೀವನ ಮಾಡಕತ್ತ 10-15 ವರ್ಷ ಆತ್ರಿ. ನಿಮ್ಮನ್ನ ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡ್ಬಿಟ್ಟೇರೇನ್ರಿ ನನ್ನ? ಹೌದೌದು, ಬಾಳ ಅರ್ಥ ಮಾಡ್ಕೊಂಡಿ ಬಿಡು. ನೋಡ್ರಿ ನನ್ನ ಹೆಂಡತಿ ಪ್ರೀತಿಯಿಂದ ನನಗೆ ಶಿರಾ ಮಾಡ್ಕೊಂಬಂದಾಳು. ತಿಂದ ಹೆಂಗೈತಿ ಅಂತ ಹೇಳ್ಬೇಕು ಅಂತ ಗೊತ್ತಿಲ್ರಿ ನಿಮ್ಗ. ಅದನ್ನ ಬಿಟ್ಕೊಟ್ಟ ನನಗ ಅಸಹ್ಯ ಮಾಡಕತ್ತೀರೇನ್ರಿ? ಗಿರ್ಜಾ, ನಾ ಈಗ ಏನಾರ ಅನ್ಬಾರ್ದ ಅನ್ನಿ ಅದನ್ನಾರ ಹೇಳ. ನನ್ ತಲೆ ಕೆಡಿಸ್ಬೇಡ ಸುಳ್ಳು. ತಲೆ ಕೆಡಿಸ್ಬೇಡ. ನಾ ಮಾತಾಡೇನ್ ಸಾಕು ತಲೆ ಕೆಡಿಸ್ಬೇಡ ಅಂತೀರಿ. ನಾ ಅಂದ್ರ ಅಷ್ಟು ಬ್ಯಾಸರ ಆಗೇನ್ರಿ ನಿಮಗ್. ನನ್ನ ಮಾತಂದ್ರ ಅಷ್ಟು ಬ್ಯಾಸರ ಆಗೈತಿ. ಹೋಗ್ರಿ, ಈ ಮನ್ಯಾಗ ನಾನರ ನಿಮಗೆಲ್ಲ ಬ್ಯಾಸರ ಆಗಿ ಎದಕ್ಕಿರಕ್ ಹೋಗ್ಲಿ? ನಾನ ಮನಿ ಬಿಟ್ಟು ಹೋಗ್ಬಿಡ್ತೇನಂತ. ಎಲ್ಲಿ ಹೊಸಾವ್ರಿ ಅತ್ತಾಗಿ? ಯಪ್ಪ ಶಿವನ ಸಿದ್ಧಾರೂಢ, ಈ ಹೆಣ್ಮಕ್ಳಿಗೆ ಯಾಕರ ದೊಡ್ಡ ಬಾಯಿ ಕೊಟ್ಟಿ. ಏನ್ ಮಾಡಿರು ತಪ್ಪ, ಹಂಗಂದ್ರು ತಪ್ಪ ಹಿಂಗಂದ್ರು ತಪ್ಪ. ಅದ್ರಾಗ ಒಂದ್ ತಪ್ಪು ಹುಡುಕ್ತಾರೋ ಇದ್ರಾಗ ಒಂದ್ ತಪ್ಪು ಹುಡುಕ್ತಾರ. ಏನ್ ಮಾಡಿ ಸಾಯೋದಿವ್ ನಿಂಬಾಟ? ನೀವ್ಯಾಕೆ ಸಾಯ್ತೀರಿ? ನಾ ಸಾಯ್ತಂತ ತಗೋರಿ. ಪಾಪ ನನ್ ಗಂಡ ತಿನ್ಲಿ ಎಲ್ಲೋ ಹೊರಗೆ ಹೊಂಟಾರು ಅಂತ ಹೇಳಿ ನಿಮ್ಗ ಪ್ರೀತಿಯಿಂದ ಶಿರಾ ಮಾಡಿ ತಂದು ಕೊಟ್ನಲ್ರಿ. ಅದಕ್ಕೆ ನಾನೇ ಹೋಗಿ ಎಲ್ಲಾರ ಹೋಗಿ ಸಾಯ್ತೇನ್ರಿ ಅತ್ತಾಗಿ. ಸರಿ, ನಿಮ್ ಮನಿನೂ ಬೇಡ ಏನು ಬೇಡ, ನಾ ಮನೆ ಬಿಟ್ಟು ಹೋಗ್ಬಿಡ್ತೇನ್ರಿ ಅತ್ತಾಗಿ. ಎಲ್ಲಿ ಉಸಾಬರಿ? ಎಂತ ಚಲೋ ಶಿರಾ ಮಾಡಿದ್ನಿ, ಅದನ್ನ ತಿನ್ನೋದ್ಲೇನ ಮನೆ ಬಿಟ್ಟು ಹೋಗೋದಾತ್ ನನ್ನ ಪರಿಸ್ಥಿತಿ. ನೋಡಿ ನಾ ಮನಿ ಬಿಟ್ಟು ಹೊಂಟ್ರನು ಏಂತ ಮನಿ ಬಿಟ್ಟು ಹೊಂಟಾಳು ಕರಿಬೇಕು ಅನ್ನೋದು ಗೊತ್ತಿಲ್ಲ. ಹೋದ್ರು ಹೋಗ್ಬಿಡು ಅಂತ ಹೇಳಿ ಎಷ್ಟು ಚಂದ ಕುಂತಾರು. ಇವ್ರಿಗೂ ನಾ ಮನಿ ಬಿಟ್ಟು ಹೋಗೋದನ್ನ ಬೇಕಾಗಿತ್ತನೋ. ಅಲ್ರಿವಾನ ಈ ಗಂಡ್ ಮಕ್ಳ ಬುದ್ಧಿ ಒಟ್ಟ ಹೇಳಕ್ ಬರೋದಿಲ್ಲ. ಚಾನ್ಸ್ ಸಿಕ್ಕ್ರೆ ಸಾಕ ಹೇಂತಿ ಮನಿ ಬಿಟ್ಟು ಹೋಗ್ಲಿ ಅಂತ ಕಾಯ್ತಿರ್ತಾರ ನೋಡ್ರಿ. ಏನ್ರಿ ನಾ ಹೋಗ್ತೇನ್ರಿ ಮತ್ತ? ಈಗ ನಾ ಎಷ್ಟು ಹೇಳಿರು ನನ್ನ ಮಾತು ಕೇಳೋದಿಲ್ಲ. ತನ್ನ ತಲೆಯನ್ನು ಸಿಟ್ಟು ಹೇಳೋ ಮಟ ತಾ ಒಳಗೂ ಬರೋದಿಲ್ಲ. ಬಾಗಿಲ್ ಮಠ ಹೋಗಿ ತಾನ ಹೊಳ್ ಬರ್ತಾಳು. ನಾ ಯಾಕೆ ಕರೀಲಿ? ನಮ್ದೇನ್ರ ತಪ್ಪಿದ್ರ ನಾ ಕರಿತನು. ಗಿರಿಜಾ ಸಣ್ಣ ವಿಷಯಕ್ಕೂ ಸಿಟ್ ಮಾಡ್ಕೊಂಡ ಮನಿಗ್ ಬಿಟ್ಟು ಹೋಗೋದು ಏನ್ ಚಂದ? ಒಳಗ್ ಬಾ ಸುಮ್ನ ಅಂತ ಹೇಳಿ ಒಂದ್ ಮಾತ್ ಕರೆದ್ರ ಇವ್ರದೇನ್ರ ಗಂಟ್ ಖರ್ಚಕತ್ತೇನ್ರಿ? ಹೆಂಗ್ ಕುಂತಾರ ನೋಡ್ ಮಕ ಬಿಕ್ಕೊಂದ ಕಡಿಸಿ ಹೊಳ್ಳಿ. ಏನ್ರಿ ನಾ ಹೋಗ್ತೇನ್ರಿ ಮತ್ತ? ಹಿಂದಾಡೆ ಗಿರಿಜಾ ಬಾ ಬಾ ಅಂತ ಕರೆದ್ರು ನಾ ಬರೋದಿಲ್ಲ ನೋಡ್ರಿ. ಕುಂತದಕ್ಕೂ ನಿಂತದಕ್ಕೂ ಜಗಳ ಮಾಡ್ಕೋ ಅಂತ ನಿಂದಿರ್ತಿ. ಹೋಗ, ನಿನ್ನ ಬಾ ಅಂತ ಕರೀದಿಲ್ಲ, ಹೋಗ್ಬಿಡತ್ತಾಗಿ. ನನ್ನ ಮನೆ ಬಿಟ್ಟು ಹೋಗಂತೀರಿ? ಯಾಕ್ರಿ? ನನ್ನ ಮನಿ ಇದೆ, ನಾ ಏನ ಹಂಗ ಬಂದಿಲ್ಲ. ಮೇಳಿ ಬಡದ ಈ ಮನಿಗೆ ಸಸಿಯಾಗಿ ಸೇರೋದು ಬಂದೇನೆ. ನನ್ನನ್ನ ಹೊರಗಂತ ಹೋಗಂತ ಹೇಳಕ ಎಷ್ಟು ಧೈರ್ಯ ರೀ ನಿಮ್ಗ? ಅದು ಅಲ್ದ ನೀವು ಹೋಗಂದ್ ಕೂಡ್ಲೆ ನಾ ಹೋಗ್ಬಿಡ್ತೇನೇನ್ರಿ? ನನ್ನ ಮನಿ, ನಮ್ಮ ಅತ್ತಿ, ನಮ್ಮ ಮಾವ, ನಮ್ಮ ಅಮ್ಮಾರು, ನನ್ನ ಮಕ್ಕಳು, ನನ್ನ ಗಂಡ, ನೀವು ನಿಮ್ಮನ್ನೆಲ್ಲ ಬಿಟ್ಟ ನಾ ಹೋಗ್ಬಿಟ್ರ ನಿಮ್ಗ ಆರಾಮ್ ಇನ್ನೊಂದು ಹೆಂಡತಿ ಮದ್ವೆ ಮಾಡ್ಕೊಂಡ್ ಬಂದ್ರಾತಂತ ವಿಚಾರ ಮಾಡಿದಾರೇನ್ರಿ? ಅಕ್ಕ ಬಜ್ಜಿ ಬಿಟ್ಟ ಬಿಡ್ರಿ ಇದನ್ನೆಲ್ಲ. ನಾ ಅಂತೂ ಈ ಮನಿ ಬಿಟ್ಟು ಹೋಗುದಿಲ್ಲ ಅಂದ್ರೆ ಹೋಗುದಿಲ್ರಿ. ಇನ್ನಂತ ಜಗಳ ಗಂಟೆಗೆ ಎಂತಿ ಜೊತೆ ಯಾರು ಜೀವನ ಮಾಡ್ತಾರೋ? ಮಾತೆತ್ತಿರ್ ಜಗಳ ಕಡ್ಡಿದ್ದದನ್ನ ಗುಡ್ಡ ಮಾಡ್ಕೊಂಡ ಜಗಳ ಮಾಡ್ಕೋ ಅಂತ ನಿಂತು ಬಿಡುದು. ಅಲ್ಲ, ಒಂದಿಟ್ಟು ಶಿರಾ ನನಗ್ ಮಾಡಿಯೇನ ಅಂತ ಕೇಳಿರ ಏನ್ ದೊಡ್ಡ ತಪ್ಪಾದು? ಅಷ್ಟಕ್ಕ ಮನಿ ಬಿಟ್ಟ ಹೊಂಟ್ ನಿಂದ್ರುದು. ನಿನ್ ತಲ್ಯಾಗ ಒಂದಿಟ ಬುದ್ಧಿದು ಐತೆ ಇಲ್ಲೋ? ಇದನ್ನ ಕಲ್ಸ್ಯಾರನ ನಿಮ್ಮಪ್ಪ ಅವ್ವ ನಿನಗ? ಬರ್ಲ್ ತಡಿ, ಒಂದಿಟ ಅತ್ತಿ ಮಾವ ಹೇಳ್ತಾನ ಅವ್ರಿಗೆ ಒಂದಿಟ. ನನಗೂ ಸಾಕಾಗಿ ಹೋಗೈತಿ. ನೋಡ್ರಿ ನನಗೆ ಏನ್ ಬೇಕಾರ ಅನ್ರಿ ನೀವು. ನಮ್ಮಪ್ಪ ಅವಾಗ ಯಾಕಂತೀರಿ? ಮತ್ತಾರಿಗೆ ಅನ್ನೋದು? ಅವರ ಅಲ್ಲ, ನನಗ್ ನಿನ್ ಗಂಟ ಹಾಕಿದವ್ರು ಅವ್ರಿಗೆ ಅನ್ನದ ಮತ್ತಾರಿಗೆ ಅನ್ಲಿ? ಅವ್ರೇನ್ರ ನನ್ನ ಮದ್ವೆ ಮಾಡಿಕೊಡ್ಲಿಲ್ಲ ಅಂದ್ರ ನನ್ನಂತ ಕಪ್ಪರ್ಗೊಂಬಿ ಅಂತ ಹೇಂತಿ ನಿಮ್ಗೆ ಎಲ್ಲಿ ಸಿಗ್ತಿದ್ದಿಲ್ರಿ? ನನ್ನಳೆ ನಮ್ಮ ತಂಗಿ ಮಗ ಅಂತ ಹೇಳಿ ನಮ್ಮಪ್ಪ ಓಡಾಡಿ ನಿಮಗೆ ಮದ್ವೆ ಮಾಡಿಕೊಟ್ಟ. ಈಗ ನೋಡ್ರಿ ನೀವು ನಮ್ಮಪ್ಪ ಅವಗನ ಮಾತಾಡ್ತೀರಿ. ಮಾತಾಡ್ರಿ ನಿಮ್ಮಂತವ್ರಿಗೆ ಕಾಲಿರುದು ಮಾತಾಡ್ರಿ. ಎಷ್ಟು ಮಾತಾಡ್ತಿರೋ? ದೇವ್ರ, ಈ ಬಾಯಿ ಬಡಕಿರೋ ಹೆಂಡತಿನ ಒಟ್ಟ ಮದುವೆ ಆಗ್ಬಾರ್ದು ನೋಡು. ಸಮಾಧಾನ ಇರುವಂತವ್ರನ್ನ ನೋಡಿ ಮದುವೆ ಆಗ್ಬೇಕು, ಅಂದ್ರ ಜೀವನ ಆರಾಮ್ ಇರ್ತತಿ. ಅಂದ್ರೇನ ಈಗ ನನ್ನ ತವ್ರ ಮನೆ ಕಳಿಸ್ಕಾರ ಸಮಾಧಾನ ಇರು ಹೆಂಡತಿನ ಮದ್ವೆ ಮಾಡ್ಕೊಂಡ್ ಬರ್ಬೇಕು ಅನ್ನಕತ್ತೀರೇನ್ರಿ? ಆಯ್ತು ಹೋರಿ, ಆಗೇ ಬಿಡ್ರಿ ಹಂಗಾರ ನೋಡುನು. ಅತ್ತಿರಿ ಬರ್ರಿ ಇಲ್ಲೊಂದಿಟ. ನನಗ ನಿಮ್ಮ ಮಗ ಎಷ್ಟು ಅನ್ಯಾಯ ಮಾಡಕತ್ತಾರು ನೋಡ್ಬರ್ರಿ ಒಂದಿಟ್ಟು ಕಣ್ಣಾರ. ಯಾಕೆವ ಏನಾತು? ಎದಕ್ ಹಂಗ ಚಿರಾಡೆ ಮುಗುಲು ಭೂಮಿ ಒಂದ್ ಮಾಡಕತ್ತಿದಿ ಮನ್ಯಾಗ? ಏನಾತೀಗ?
ಅತ್ತೀರಿ ನೋಡ್ರಿ ಒಂದಿಟ ನಿಮ್ಮ ಮಗ ಎಷ್ಟು ಕೆಟ್ಟದಾರ ಅಂತ ಹೇಳ್ರಿ. ಅವ್ರು ತಿಂದು ಹೊಕ್ಕಾರ ಅಂತ ಹೇಳಿ ನಾನು ಪ್ರೀತಿಯಿಂದ ಶಿರಾ ಮಾಡಿರ್ರಿ, ನನಗ ಮಾಡಿಯೇನ ಅಂತ ಕೇಳ್ತಾರ್ರಿ. ಅಂದ್ರೇನ್ರಿ ನಾ ಯಾವತ್ತು ಇವರಿಗೆ ಪ್ರೀತಿಯಿಂದ ಏನು ಮಾಡೇ ಕೊಟ್ಟಿಲ್ಲೇನ್ರಿ ಅತ್ತೀರಿ? ಇವ್ರನ್ನು ಮಾತಿನ ಅರ್ಥ ಏನ್ರಿ? ನಂದೇನೋ ಕೆಲಸ ಐತಿ ಅದಕ್ಕೆ ನಾನು ಇವ್ರಿಗೆ ಶಿರಾ ಮಾಡಿಕೊಟ್ಟನು ಅಂದಂಗಾತಿಲ್ಲವ್ರಿ. ನೋಡ್ರಿ ಅತ್ತೀರಿ ಅವ್ರಿಗೆ ನನ್ನ ಮ್ಯಾಲ ನಂಬಿಕೆ ನನ್ನ ಇಲ್ರಿ. ಕೇಳಿರೇನ ದೊಡ್ಡ ತಪ್ಪಾತ್ವಾ ತಂಗಿ? ಮತ್ತೆ ಎಂದೂ ಇಲ್ದಾಕಿ ಇವತ್ತು ಶಿರಾ ಮಾಡಿಕೊಟ್ರ ನನಗ ಮಾಡಿಯೇನ ಅಂತ ಕೇಳಿದ್ದ ನನ್ನ ಮಗ. ಅದ್ರಾಗ ಏನ್ ದೊಡ್ಡ ತಪ್ಪೈತಿ ಅಂದ್ರೆ ಏನ್ರಿ ಅತ್ತೀರಿ ಮಾತಿನ ಅರ್ಥ? ನಾ ಏನಾರ ಅವ್ರ ಕಡೆ ಕೆಲಸ ಆಗ್ಬೇಕಾಗಿದ್ರಷ್ಟ ಅವ್ರಿಗೆ ಏನಾರ ಮಾಡಿಕೊಡ್ತಾನು ಅಂತ ಅರ್ಥೇನ್ರಿ? ಕಳ್ಳನ್ ಜೀವ ಹುಳ್ಳುಳ್ಗ ಅಂತ ಹಂಗ ಏನಾರ ಬೇಕಾಗಿದ್ದಿತ್ತ ಅದಕ್ಕೆ ನನಗ ಶಿರಾ ಮಾಡಿಕೊಟ್ಟ ಕೇಳಕ್ ಆಗುದ್ಲೆ ಈ ನಮನಿ ಜಗಳ ತಕೊಂಡ್ ನಿಂತಾಳ ನೋಡ್ಬೇ. ಇಲ್ರಿ ಅತ್ತೀರಿ ನನಗೇನು ಬೇಕಾಗಿಲ್ರಿ. ನಾ ಅವ್ರ ಮ್ಯಾಗಿರೋ ಪ್ರೀತಿಯಿಂದ ನನ್ನ ಶಿರಾ ಮಾಡಿ ತಂದು ಕೊಟ್ಟೇನ್ರಿ. ಯವ್ವ ಮರ್ತ್ ಬಿಟ್ಟೇನ್ ಬೇ, ಮನ್ನಿ ಸಲ ಆಕಿಗೆ ಬಳಿ ಬೇಕಾಗಿತ್ತು ನಿನಗ ಗುಲಾಬ್ ಜಾಮೂನ್ ಮಾಡಿ ತಂದು ಕೊಟ್ಟಿದ್ಲ. ಹಾ ಮತ್ತೊಂದ್ಸಲ ಕಿವ್ಯಾನು ಬೇಕಾಗಿದ್ದು ನನಗ ಏನು ಅಂತಾರಲ್ಲವು ಬುಂದೆ ಉಂಡಿ ಮಾಡೇ ತಂದು ಕೊಟ್ಟಿದ್ಲ. ಮರ್ತ್ ಬಿಟ್ಟೇನ್ ಬೇ? ಏನ್ರಿ ಏನ್ರಿ ಎಷ್ಟು ಸುಮಾರು ಅದೇರಿ ನೀವು. ಅಲ್ಲ ನಾ ಅತ್ತಿ ಮ್ಯಾಗ ಗಂಡನ್ ಮ್ಯಾಗ ಪ್ರೀತಿ ತೋರ್ಸೋದನ್ನ ತಪ್ಪನ್ರಿ. ನನ್ನಂತ ಒಳ್ಳೆಯವ್ರಿಗೆ ಕಾಲಲ್ರಿ, ಈಗ ಸುಳ್ಳು ಹೇಳೋರ್ಗೆನ ಕಾಲ್ರಿ. ಗಿರ್ಜಕ್ಕ ಗಿರ್ಜಕ್ಕ ಏನ್ವಾ ನಿಮ್ಮ ಹೆಣ್ಮಕ್ಳು ಗದ್ಲ? ಯಾಕೆಮ್ಮ ಅಲ್ಲೇನ್ರ ಗದ್ಲ ಮಾಡಿ ಬಂದಾಳೇನಪ್ಪ? ಏನಾತು? ಏನಿಲ್ವಾ ತಂಗಿ, ನನ್ನ ಹೆಂಡತಿ ಅಂದು ಇಲ್ಲಿಂದ ಬೆಳಿಗ್ಗೆ ಎದ್ದಾಕೆ ರವಾ ಉಂಡಿ ಮಾಡಿದಾಳವಾ. ಕಲ್ಲವಕ್ಕನು ರವಾ ಉಂಡಿ ಮಾಡಿದಾಳ? ಹೂನವಾ ತಂಗಿ, ಏನೋ ಗಂಡನ ಮ್ಯಾಗ ಪ್ರೀತಿಗೆ ಉಂಡಿ ಮಾಡಿಕೊಟ್ಟಾಳು ಅಂತ ಹೇಳಿ ನಾನು 2 ಬಿಟ್ಟು 4 ಉಂಡಿ ತಿನ್ನೆ ತಂಗಿ. ತಿಂದ ಮ್ಯಾಗ ಹೇಳ್ತಾಳವಾ ಗಿರ್ಜಕ್ಕ ತನ್ನ ಗಂಡನ ಕಡೆ ಸರ ತರಿಸ್ತಾನಂತ ಇದ್ಲು. ಆ ಸರ ಒಂದಿಟ ನೋಡಿ ನನಗೂ ಅಂತ ಸರಾನ ತಂದು ಕೊಡ್ಬೇಕು ನೀವು ಅಂತ ಹೇಳಿ ಚಾಲು ಮಾಡಿಬಿಟ್ಟ. ತಗೋ ಅಕ್ಕಿ ಜಗಳ ಕೇಳಿ ನನಗೂ ಸಾಕಾಗಿ ಬನ್ನಿ ತಂಗಿ ಗಿರ್ಜಕ್ಕ ಎಂಥ ಸರವ ಅದು ಅದನ್ನಟ್ಟು ತಂದು ತೋರಿಸ್ವಾ ತಂಗಿ. ನೋಡೆ ತಗೊಂಬಂದ ಕೊಡ್ತಾನಕ್ಕಿಗೆ ಮೊದಲು ಉಂಡಿ ತಿನ್ನಬಾರ್ದು ತಿಂದ ಕಾರ ನನಗೆ ಸಾಕಾತಕ್ಕಿ ಸಂಬಂಧ. ಆ ಸರ ತಂದು ಕೊಡುಮಟ ನಾನು ಬಿಡುದೇ ಇಲ್ಲ ಇನ್ನಕ್ಕೆ. ಯವನ ಕರೆಕ್ಟ್ ಟೈಮ್ನಾಗ ಬಂದು ಫಿಟ್ಟಿಂಗ್ ಇಟ್ಬಿಟ್ರು ನೋಡು. ಇದರ ನಿನ್ ಪ್ಲಾನ್? ಯವನ ಇಲ್ರಿ ಅತ್ತೀರಿ ನಾ ಎಂತ ಸರಾನು ತರಸ್ತಾನು ಅಂತ ಹೇಳಿಲ್ರಿ. ನಾ ಹಂಗ ಮಾಡು ಅಂತ ಶಿರಾ ಮಾಡೀನ್ರಿ. ಆದ್ರ ಅವ್ರು ಯಾಕೆ ರವಾ ಉಂಡಿ ಮಾಡಿದಾರೋ ಎಂತ ಸರಾನು ನನಗೆ ಒಂದು ಗೊತ್ತಿಲ್ರಿ. ಯವ್ವ ಕಳ್ಬೇಕು ಹೆಂಗ್ ಸಿಕ್ಬಿತ್ ನೋಡ. ಅದಕ್ಕ ಅನ್ನಿನ ಆಕಿದೇನು ಕೆಲಸ ಇಲ್ದ ಆಕಿ ನನಗೇನು ಮಾಡಿಕೊಡುದಿಲ್ಲ ಅಂತ ಹೇಳಿ ಅದನ್ನ ಕರೆನ ಮಾಡಿಲ್ ನೋಡ್ಬೇಕಿ. ಯವ ಇಲ್ರಿ ಅತ್ತೀರಿ ಕಲ್ಲವಕ್ಕನ ಈ ಪ್ಲಾನ್ ಹೇಳಿದ್ರಿ. ಗಂಡುಗಳ ಕಡೆ ಏನಾರ ಕೊಡಿಸ್ಕೋಬೇಕಂದ್ರ ಅವ್ರಿಗೆ ಇಷ್ಟ ಆದದ್ದು ಏನಾರ ಸ್ವೀಟ್ ಅಡಿಗೆ ಮಾಡಿ ತಿನ್ನಿಸ್ಕಾರ ನಾವು ಏನಾರ ಕೊಡಿಸ್ಕೋಬೇಕಂತ್ರಿ. ಅದಕ್ಕೆ ನಾನು ಶಿರಾ ಮಾಡೀನ್ರಿ ಅತ್ತೀರಿ. ಏನ್ವಾ ನೀವು ಆಮೇಲೆ ಮಾತಾಡ್ಕೋರಿ, ಆ ಸರ ತೋರಿಸ್ ಮೊದಲ್ ನನಗ, ಇಲ್ದ್ರ ನನ್ನ ಮನೆಗೆ ಹೋದ್ರು ಬಿಡುದಿಲ್ಲ ತಲೆ ತಿಂದು ಒಗಿತಾಳತ್ತಾಗಿ. ಅಯ್ಯೋ ಮಲ್ಲಪ್ಪ ನರ ಸುಮ್ಮಿರ್ರಿ, ನಾನ ಸಿಕ್ಕೊಂಡ್ ಒದ್ದಾಡಕತ್ತೇನಲ್ರಿ. ಇವ್ರಿಗೆ ಸರ ಅಂತ ಸರ ಯಾ ಸರಾನು ಇಲ್ಲ ಏನಿಲ್ಲ, ಎಲ್ಲ ಪ್ಲಾನು ಉಲ್ಟಾ ಆತು ಅಂತ ಹೋಗಿ ಹೇಳೋಗ್ರಿ ಅವರಿಗೆ. ಎಲ್ಲ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆತ. ಚಲೋ ಆತ್ ಬಿಡು, ಚಲೋ ಆತ್. ನಾನು ರೊಕ್ಕನೂ ಉಳಿದು ಕಿಸೆದಾನು, ನನ್ನ ತಲಿನೂ ಉಳಿತ. ಆಕಿ ನಿಂಬಲ್ಲಿ ಜಗಳ ಮಾಡುದನು ಉಳಿತ. ಗಿರ್ಜಕ್ಕನ ಏನು ತರ್ಸಿಲ್ಲ ನಿಂದೇನಂತ ಹೇಳಿ ಹೋಗಿ ಹೇಳ್ತಾನಕ್ಕಿಗೆ ಚಂದಗೆ. ಆತು ಗುರುವ ಬರ್ಲಿ ಹಂಗಾರನ. ಏನೇನೋ ಮಾತಾಡಕತ್ತಿದ್ದಿಲ್ಲ ಮನಿ ಬಿಟ್ಟೋಕನು ಹಂಗ ಹಿಂಗ ಅಂತ ಹೇಳಿ. ಹೋಗ್ಬಾ ಮನಿ ಬಿಟ್ಟ ಹೋಗ್ಬಿಡ್ಬಾ, ಮುಂದೆ ಏನಕತ್ತೆ ನೋಡೋಣಂತ. ಹಂಗ ಮಾಡ್ತಮ್ಮ ಆಕಿಗೆ ಒಮ್ಮೆ ಬುದ್ಧಿ ಬರ್ಲಿಕ್ಕೆ ಒಂದಿಟ. ಅಯ್ಯೋ ರೀ ಇದು ನಿಮ್ ಕಾಲಲ್ಲ ಕೈ ಅಂತ ತಿಳ್ಕೊತೇನ್ರಿ. ಅಲ್ಲಲ್ಲ ನಿಮ್ ಕೈ ಅಲ್ಲ ಕಾಲ್ ಅಂತ ತಿಳ್ಕೊತೇನ್ರಿ. ಇದೊಂದ್ಸಲ ನನ್ ಕ್ಷಮಿಸ್ಬಿಡ್ರಿ. ಏನೋ ಸರದ ಆಸೆಕಾಗೆ ಹಿಂಗ್ ಮಾಡ್ಬಿಟ್ನ್ರಿ. ಇದೊಂದ್ಸಲ ತಪ್ಪಾತು, ಕ್ಷಮಿಸ್ಬಿಡ್ರಿ. ನೀನು ಸರ ಬೇಕು ನನಗೆ ಸರ ತಂದು ಕೊಡ್ರಿ ಅಂದ್ರ ನಾ ಏನು ತಂದು ಕೊಡ್ತಿರ್ಕಿಲ್ಲನ. ಅದಕ್ಕೆ ಹಿಂಗೆ ಶಿರಾ ಮಾಡೋದು ಮತ್ತೆ ಯಾಕೆ ಮಾಡಿ ಅಂತ ಕೇಳಿರ ಹಿಂಗೆ ನ್ಯಾಯ ಮಾಡೋದು ಎಲ್ಲ ಎದಕ್ ಬೇಕಾಗಿತ್ತು? ಏನೋ ನನ್ನ ಪ್ಲಾನ್ ಎಲ್ಲ ನಿಮಗೆ ಗೊತ್ತಾಗಬಾರ್ದು ಅಂತ ಮಾಡೀನ್ರಿ. ಏನ್ ಮಾಡೋದ್ರಿ, ಎಲ್ಲ ಪ್ಲಾನ್ ಉಲ್ಟಾ ಆತಲ್ರಿ. ಈಗೇನ್ ಮಾಡೋದು? ಆತ್ ತಗೋ ಶಾನಕಿದಿ, ಬಾಯ್ ಕೆಲಸ ನೋಡ್ಬಾ. ಯಪ್ಪ ನೀ ತಿಂದ್ಕಾರ ಎಲ್ಲ ಹೊಂಟಿದ್ದೇನೋ ಹೋಗು. ಈಕಿ ನಿಂಬಾಲೆ ಎದಕ್ ಜಗಳ ಮಾಡ್ಕೊಂತ ಕುಂದಿರ್ತಿ? ತಪ್ಪಂಗಿಲ್ಲಿಕ್ಕಿದ ಸೊಸೆಯಾಗಿ ಈ ಮನೆಗೆ ತುಂಬಿಸ್ಕೊಂಡವಲ್ಲ, ಅನುಭವಿಸ್ಬೇಕ ನಮ್ಮ ಕರ್ಮ. ಏನ್ ಮಾಡಕ ಬರುದಿಲ್ಲ. ಹ್ಞೂಯವ್ವ ಅಷ್ಟ ಮಾಡ್ತೇನೆ. ಇದೊಂದ್ಸಲ ಪಾಪನ್ ಸುಮ್ಮಾಗಿದ್ದನ್ ನಾನು. ಆಗ್ವಲ್ತೇಕ ಅದೊಂದು ಎಂತದು ಸರ ಅಂತಲೆಪ್ಪ ತಂದು ಕೊಟ್ಬಿಡು. ಹ್ಞೂ ಬೇವ. ಏನ್ ಗಿರಿಜಾ ಎಂತ ಸರ ಅದು ಹೇಳು, ತಗೊಂಬರ್ತೇನಂತ ಇವತ್ತು ಪ್ಯಾಟಿಗೆ ಹೋದಾಗ. ತಗೊಂಬರ್ತೀರ? ತಗೊಂಬರ್ತೇನೆ ಅಂತ ಹೇಳಿನಲ್ಲ.
ಇವನ ನಮ್ಮ ಅತ್ತಿ ನನ್ನ ಗಂಡ ಎಂತ ಚಲೋ ಅದಾರ್ರಿ. ನನಗೆ ಏನು ಬೇಕೋ ಅದನ್ನ ಕೇಳಿ ಸಾಕು ಕೊಡಿಸ್ತಾರ್ರಿ. ಆದ್ರೆ ನಾನು ತಪ್ಪು ಕೆಲಸ ಮಾಡಿಬಿಟ್ರಿ. ನಮಗೇನು ಇಷ್ಟನೋ ಅದನ್ನ ನಾವು ಮುಕ್ತವಾಗಿ ಮನಸ್ಸಿಂದ ಮನೆಯವ್ರಿಂಬಲೆ ಮಾತಾಡ್ಬೇಕ್ರಿ. ನಾವು ಅದನ್ನ ಹಿಂಗೆ ಬೇರೆ ರೂಪದಲ್ಲಿ ಅವ್ರಿಗೆ ತಿಳಿಸಿ ಇಂಡೈರೆಕ್ಟ್ ಆಗಿ ನಾವು ಏನರ ನಾವು ಪಡ್ಕೊಳಕ್ ನೋಡಿರ ಹಿಂಗೆಲ್ಲ ಆಕೈತಿ ನೋಡ್ರಿ. ಇನ್ಮೇಲೆ ನನಗೇನರ ಬೇಕಾದ್ರೆ ನಾನು ನೆಟ್ಟಗೆ ಹೋಗಿ ನಮ್ಮ ಅತ್ತೆ ಮುಂದೆ ನನ್ನ ಗಂಡ ಮುಂದೆ ಹೇಳಿ ನನಗೆ ಏನು ಬೇಕು ಅದನ್ನ ತರಿಸ್ಕೋತೇನ್ರಿ. ಸುಳ್ಳು ಯಾರ್ದಾರ ಮಾತು ಕೇಳಿ ಪ್ಲ್ಯಾನ್ ಮಾಡಕ್ಕೆ ಹೋಗಿ ಫ್ಲಾಪ್ ಆದ್ರೆ ಹಿಂಗಕ್ಕೈತಿ ನೋಡ್ರಿ ಪರಿಸ್ಥಿತಿ. ನನ್ನ ಮತ್ತಿ ನಮ್ಮವ್ವ ಭಾಳ ಒಳ್ಳೆಯವ್ರದಾರ್ರಿ. ನನ್ನ ಗಂಡನು ಭಾಳ ಚಲೋ ರೀ. ಎಲ್ಲರೂ ಒಳ್ಳೆತನದಿಂದ ಇದ್ದಾಗ ನಾವು ಒಳ್ಳೆತನದಿಂದ ನಡ್ಕೊಂಡ್ರೆ ಆ ಮನೆಯೊಳಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರ್ತೈತಿ. ಹೌದಿಲ್ರಿ? ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.